ಎಂದು ಹಾಡಿದ ಕರ್ತನ ಕೈಗಳು ಎಷ್ಟು ದೇವರ ಆನಂದವಿದ್ದರೆ ನಾವು ಆನಂದ ಹೊಂದಿದವರಾಗಿ ಆನಂದದಿಂದ ನಮ್ಮನ್ನು ಸ್ತುತಿಸುತ್ತಿದ್ದಾರೆ. Worship you, Jesus. Jesus, praise you, Lord. Worship
ಕರ್ತನೆ, ಯಾವಾಗಲೂ ನೀ ನಮ್ಮ ಎದುರಿಗೆ ಇದ್ದೀ ಸ್ವಾಮಿ. ನಮ್ಮ ಬಲಗಡೆ ಇದೆಯಪ್ಪ, ನಮ್ಮ ಎಡಗಡೆ ಇದ್ದೀ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ತಂದೆ ನಿನಗೆ ಸ್ತೋತ್ರಪ್ಪ. ಹಾಲೆಲೂಯ. ಪ್ರಿಯರೇ, ನಮ್ಮನ್ನು ಕಾಪಾಡುವಾತನು, ನಾವು ದಾರಿಯಲ್ಲಿ ಹೋಗುವಾಗ ದೇವದೂತ ದಂಡಿಸಿ ಕಾಪಾಡುವಾತನಾಗಿದ್ದಾನೆ. ಎಲ್ಲವುಗಳ ಮೇಲೆ ದೇವರಿಗೆ ಅಧಿಕಾರ ಕೊಟ್ಟಿದ್ದಾನೆ. ಇವತ್ತು ನಾವು ಅಧಿಕಾರ ಹೊಂದಿದವರಾಗಿ ಕರ್ತನನ್ನು ಆರಾಧಿಸೋಣ, ಸಂತೋಷವಾಗಿ ಆರಾಧಿಸುವ. ಹಾಲೆಲೂಯ. ನಮಗೆಲ್ಲದಕ್ಕೂ ಪ್ರತಿಫಲ ಪರಲೋಕದಲ್ಲಿ ಉಂಟು, ಇಲ್ಲಿಯೂ ಕೂಡ ಉಂಟು. ಹಾಲೆಲೂಯ. ಅದರಿಂದ ಹೇಳೋಣ, ಕೊಂಡಾಟವೇ ಕರ್ತನ ಸಮ್ಮುಖದಲ್ಲಿ. ಎಲ್ಲಿ ಕೊಂಡಾಟ? ಕರ್ತನ ಸಮ್ಮುಖದಲ್ಲಿ. ಪ್ರಿಯರೇ, ಲೋಕ ಕೊಡುವಂತ ಸಮಾಧಾನ, ಶಾಂತಿ, ಸಂತೋಷ ಅದು ಕ್ಷಣಿಕ. ಆದರೆ ಕರ್ತನ ಸಮ್ಮುಖದಲ್ಲಿರುವಂತ ಸಮಾಧಾನ, ಶಾಂತಿ, ನೆಮ್ಮದಿ, ಬಿಡುಗಡೆ, ಸ್ವಸ್ಥತೆ ಅದೆಲ್ಲವೂ ಶಾಶ್ವತವಾಗಿದೆ. ಅದು ನಿತ್ಯಕ್ಕೆ ಇರುವಂತನಾಗಿದೆ. ಯಾಕಂದ್ರೆ ನಮ್ಮ ದೇವರು ನಿತ್ಯಕ್ಕೂ ಇರುವಂತನಾಗಿದ್ದಾರೆ. ಹಾಲೆಲೂಯ. ಆತನ ಜೀವ ಸ್ವರೂಪನಾದ ದೇವರಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಸಂತೋಷವಾಗಿ ಕೈಗಳನ್ನು ತಟ್ಟುತ್ತಾ ಆತನನ್ನು ಕೊಂಡಾಡುವ. ಯಾಕಂದ್ರೆ ನಮ್ಮ ಪಾಪದಿಂದ, ಶಾಪದಿಂದ, ರೋಗದಿಂದ, ಬಡತನದಿಂದ ಬೆಳೆಸಿದಾಗ ಕರ್ತನಾಗಿರುತ್ತದೆ. ಕೊಂಡಾಟವೇ ನನ್ನ ಕರ್ತನ ಸಂಧಾನ, ಆನಂದ
Hallelujah. Thank you, Lord. ನಿಮ್ಮ ಬಗ್ಗೆ ಕಾಳಜಿ ವಹಿಸುವಾತನಾಗಿದ್ದಾನೆ. ನಿಮ್ಮನ್ನು ಪೋಷಿಸುವಾತನು, ಸಾಕಿ ಸಲಹುವಾತನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. Hallelujah. ಕರ್ತನೇ ನಮ್ಮನ್ನು ರಕ್ಷಿಸಿದಾತನೇ, ಎಲ್ಲ ಪರಿಸ್ಥಿತಿಗಳು ನಮ್ಮನ್ನು ನಡೆಸುವಾತನೇ, ಕೈ ಬಿಡದಾತನೇ, ನಿನಗೆ ಸ್ತೋತ್ರ ಸ್ವಾಮಿ. ತಂದೆ ನಿನಗೆ ಸ್ತೋತ್ರಪ್ಪ. ಕರ್ತನೇ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿರಿಸಿ ಇವತ್ತು ನೀನನ್ನು ಆರಾಧಿಸುವಂತೆ ಕೃಪೆ ಕೊಟ್ಟಿದ್ದೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ನಿನ್ನ ಸನ್ನಿಧಾನದಲ್ಲಿ ಕಳೆಯುವಂಥ ಒಂದು ದಿನವು ಅದು ಬೇರೆ ಸಹಸ್ರ ದಿನಗಳಿಗಿಂತ ಎಷ್ಟೋ ಶ್ರೇಷ್ಠವಾಗಿದೆ ಅಪ್ಪ. ಕರ್ತನೇ ಪ್ರಿಯರೇ ಸ್ವಾಮಿ, ನಿನ್ನ ಸನ್ನಿಧಾನದಲ್ಲಿ ಕಳೆಯಲಿಕ್ಕೆ, ಕರ್ತನೇ ಸಮಯವನ್ನು ಕಳೆಯಲಿಕ್ಕೆ ನಿನ್ನ ಸನ್ನಿಧಾನ, ನಿನ್ನ ಪ್ರಸನ್ನತೆಯಲ್ಲಿ ನಿನ್ನ ಸಮ್ಮುಖಕ್ಕೆ ಬಂದಿದ್ದಾರೆ ಅಪ್ಪ. ಓ ರವ ಶಕಲ ಮಂದರ ಬಲವ ರವ ಶಕಲ ಮಂದರಿಯದೆ ಹೃದಯವನ್ನು ನೋಡುವಂಥದ್ದು. ಓ ರಿವಲವ ಶಕಲ ಮಂದರಿಯದ. ಓ ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ ಸಿಂಹಾಸನದ ಆಸನರೂಢನಾಗಿರುವಾತನೇ, ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್. ಹಲ್ಲೆಲೂಯಾ. ಕೇಳುವ ನನ್ನ ಪ್ರಾಣ ಇರುವವರೆಗೂ ನಾನು ನಿನ್ನಲ್ಲಿ ಪ್ರೀತಿ ಮಾಡ್ತೇನೆ. ಪ್ರಿಯರೇ, ಮನುಷ್ಯರಿಷ್ಟೇ ಪ್ರೀತಿ ಮಾಡುವುದು, ಆದರೆ ಕ್ಷಣಿಕ. ನಿನ್ನಿಂದ ಏನನ್ನು ಅಪೇಕ್ಷಿಸಿ ಪ್ರೀತಿ ಮಾಡುವುದು. ಆದರೆ ನಿನ್ನನ್ನು ಸೃಷ್ಟಿ ಮಾಡಿದಂಥ ನನ್ನ ಭಾಗವದ ತಂದೆಯು ನಿನ್ನಿಂದ ಏನನ್ನು ಅಪೇಕ್ಷಿಸದೆ ಇದ್ದ ಸ್ಥಿತಿಯಲ್ಲಿ ನಿನ್ನನ್ನು ಪ್ರೀತಿ
ನಿನ್ನ ಕೃಪೆಗಾಗಿ ಸ್ತೋತ್ರ ಸ್ವಾಮಿ, ನಿನ್ನ ದಯೆಗಾಗಿ ಸ್ತೋತ್ರಪ್ಪ, ನಿನ್ನ ಕರುಣೆ ಕನಿಕರಕ್ಕಾಗಿ ಸ್ತೋತ್ರ ಸ್ವಾಮಿ, ನಿನ್ನ ಒಳ್ಳೆತನಕ್ಕಾಗಿ ಸ್ತೋತ್ರಪ್ಪ, ನಿನ್ನ ಅಮೂಲ್ಯವಾದ ರಕ್ತಕ್ಕಾಗಿ ಸ್ತೋತ್ರ ಸ್ವಾಮಿ, ನಿನ್ನ ಅಮೂಲ್ಯವಾದ ಪ್ರಾಣಕ್ಕಾಗಿ ಸ್ತೋತ್ರ ಸ್ವಾಮಿ. ಓ ಕರ್ತನೆ ದೇವಾಲಯ ಶತಕ ಮಾದರಿಯಲ್ಲ, ನಿನ್ನ ಪರಿಶುದ್ಧವಾದ ರಕ್ತವನ್ನು ಕೊಟ್ಟು ಸ್ವಾಮಿ, ಓ ನೀ ನಮ್ಮನ್ನು ಕೊಂಡುಕೊಂಡಿಯಲ್ಲಪ್ಪ. ಥ್ಯಾಂಕ್ ಯು ಲಾರ್ಡ್. ಇವತ್ತು ನಾವು ನಮ್ಮ ಸ್ವಂತ ಸ್ವತ್ತಲ್ಲ, ನಾವು ನಿನ್ನ ಸ್ವಕೀಯ ಜನಾಂಗವಾಗಿದ್ದೇವೆ, ನಾವು ನಿನ್ನ ಪ್ರಜೆ ಆಗಿದ್ದೇವೆ ಸ್ವಾಮಿ, ನಾವು ನಿನ್ನ ಮಕ್ಕಳಾಗಿದ್ದೇವಪ್ಪ, ನಾವು ನಿನಗೆ ಅಮೂಲ್ಯರು, ಮಾನ್ಯರು, ಪ್ರಿಯರಾಗಿದ್ದೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ತಳ್ಳಲ್ಪಟ್ಟಂತ ಕಲ್ಲಾದ ನಮ್ಮನ್ನು ಮೂಲೆಗಳನ್ನಾಗಿ ಮಾಡಿದ ಕರ್ತನೆ ನಿನಗೆ ಸ್ತೋತ್ರಪ್ಪ. ಪಾಪದ ಕೆಸರಿನಲ್ಲಿ ಮುಳುಗಿ ಹೋಗಿದ್ದಂತ ನಮ್ಮನ್ನು ರಕ್ಷಿಸಿದ ನಮ್ಮ ಕರ್ತನೆ, ನಿತ್ಯ ಜೀವವನ್ನು ಕೊಟ್ಟಂತ ಕರ್ತನೆ ನಿನಗೆ ಸ್ತೋತ್ರ ಮಾಡುತ್ತೇವಪ್ಪ. ಓ ಥ್ಯಾಂಕ್ ಯು ಜೀಸಸ್. We praise you master. Worship you Lord. ಓ ರಬಲ ವಶಕಲ ಮಂದರಿಲೆ ಕರ್ತ, ನಮ್ಮ ಜೀವಿತಗಳಲ್ಲಿ ಏನೇ ಪರಿಸ್ಥಿತಿ ಬಂದರು, ಆತನಿಗೆ ಎದುರಾಗಿ ಬಂದರು, ನಿನ್ನನ್ನು ಕೈ ಹಿಡಿದು ಎತ್ತಿದ ಕರ್ತನೆ ಸ್ವಾಮಿ. ಓ ಲಿಬಶಕಲ ಮಂದರಿಯಲ್ಲ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ರಿಕಮಂದರ ವಶಕಲ ಮಂದರಿಯಲೆ. ಥ್ಯಾಂಕ್ ಯು ಲಾರ್ಡ್. ನೀನು ಒಳ್ಳೆ ಕರ್ತನೆ ಸ್ವಾಮಿ, ನೀನು ಒಳ್ಳೆದನ್ನೇ ಮಾಡುವಂತನಪ್ಪ. ನಿನ್ನ ಕೃಪೆ ಶಾಶ್ವತವಾಗಿದೆ ಸ್ವಾಮಿ, ನಿನ್ನ ಪ್ರೀತಿ ಅಪಾರವಾಗಿದೆ ಅಪ್ಪ. ಓ ಥ್ಯಾಂಕ್ ಯು ಲಾರ್ಡ್. ಅದೇ ನಿನಗೆ ಸ್ತೋತ್ರಪ್ಪ. ಥ್ಯಾಂಕ್ ಯು ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಜೀವ ಸ್ವರೂಪನಾದ ನಿನ್ನನ್ನು ನಾವು ಸಭೆಯಾಗಿ ಸೇರಿ ಆರಾಧಿಸುವಂತೆ ಕೊಟ್ಟಂತ ಕೃಪೆಯಾಗಿ ಸ್ತೋತ್ರ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಫಾದರ್. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವು ರೂಢಿಯಾಗಿ ಬಿಟ್ಟಿರೋ ಪ್ರಕಾರ ನೀವು ಬಿಡಬೇಡಿ ಎಂಬುದಾಗಿ ಎಚ್ಚರಿಸಿದ ಕರ್ತನೆ. ಹೌದು ಸ್ವಾಮಿ, ನಾವು ಇವತ್ತು ನಿನ್ನ ಸಭೆಯಾಗಿ, ಓ ಕರ್ತನೆ, ನಾವು ಸಭೆಯಾಗಿ ಸೇರಿಕೊಂಡು ಒಂದೇ ಮನಸ್ಸುಗಳನ್ನು ನಿನ್ನನ್ನು ಆರಾಧಿಸಿದ್ದೇವಪ್ಪ. ನಮಗೆ ಪ್ರತಿಫಲ ಕೊಡುವಾಗ ನೀನಾಗಿದೆ ಸ್ವಾಮಿ. ಇವತ್ತಿನ ಸ್ತುತಿ ಆರಾಧನೆಯಲ್ಲಿ ಮಹಿಮಂದಿದ ಸ್ತೋತ್ರಪ್ಪ. ಮುಂದಿನೆಲ್ಲ ಭಾಗವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಕಾಣಿಕೆಯ ಭಾಗವನ್ನು, ಸಾಕ್ಷಿಯ ಭಾಗವನ್ನು, ಕೀರ್ತನೆಯ ಭಾಗವನ್ನು ಸ್ವಾಮಿ, ವಾಕ್ಯದ ಭಾಗವನ್ನು, ಪ್ರಾರ್ಥನೆ ವಿಜ್ಞಾಪನೆಗಳ ಭಾಗವನ್ನು ಸ್ವಾಮಿ, ಎಲ್ಲವೂ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ ಕರ್ತನೆ. ನಿನ್ನ ಚಿತ್ತ ಉದ್ದೇಶ ನೆರವೇರಲಿ ಅಪ್ಪ. ಓ ರಬಲ ಶಕಲ ಮಾದರಿಯಲೆ ಪ್ರಿಯ ಸೇವಕರ ನೀನು ಬಲವಾಗಿ ಉಪಯೋಗಿಸು. ನಿನ್ನ ಪ್ರಕಟಣೆಯ ಜ್ಞಾನದಿಂದ, ಆತ್ಮನ ಅಭಿಷೇಕದಿಂದ ತುಂಬಿಸಿ, ನಿನ್ನ ನಮಗೆ ಗೋಚರವಿಲ್ಲದ ಸ್ವಾಮಿ ಮಹತ್ವದ ಗೂಢಾರ್ಥಗಳನ್ನು ಅವರ ಮೂಲಕ ನೀನು ಪ್ರಕಟಗೊಳಿಸಿದಕ್ಕಾಗಿ ಸ್ತೋತ್ರಪ್ಪ. ಒಳ್ಳೆಯ ಸಾಕ್ಷಿಗಳನ್ನು ಎಬ್ಬಿಸಿದಕ್ಕಾಗಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಎಲ್ಲ ಭಾಗದಲ್ಲಿ ನೀನು ಮಹಿಮಂದಿದಕ್ಕೆ ಸ್ತೋತ್ರಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್. 27ನೇ ಕೀರ್ತನೆ 4ನೇ ವಾಕ್ಯದಲ್ಲಿ ಅವರು ಹೇಳುವ ವಿಷಯ ಏನಂತ ಹೇಳಿದ್ರೆ, ನನ್ನ ಜೀವಮಾನವೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಆತನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ಅವನ ಆಸೆ, ಹೃದಯದ ಆಸೆ ಯಾರಾಗಿದ್ರು? ದೇವರೇ ಆಗಿದ್ರು. ಇವತ್ತು ನಿಮ್ಮ ಹೃದಯದ ಆಸೆ ದೇವರನ್ನು ಮಾಡಿಕೊಳ್ಳುವಾಗ, ನಿಮ್ಮ ಜೀವಿತದಲ್ಲಿ ದೇವರನ್ನು ಮೊದಲ ಸ್ಥಾನ ಕೊಡುವಾಗ, ನಾನು ಹೇಳ್ತೇನೆ, ನಿಮ್ಮ ಅವಸ್ಥೆಗಳನ್ನು ದೇವರು ಚೇಂಜ್ ಮಾಡ್ತಾನೆ, ನಿಮ್ಮ ಪರಿಸ್ಥಿತಿಗಳನ್ನು ದೇವರು ಚೇಂಜ್ ಮಾಡ್ತಾ ಇದ್ದಾನೆ. ಅದಕ್ಕೆ ಅವರು ಹೇಳೋದು ನೋಡಿ, 61ನೇ ಕೀರ್ತನೆ 4ನೇ ವಾಕ್ಯದಲ್ಲಿ, ನನಗೆ ನಿರಂತರವು ನಿನ್ನ ಗುಡಾರದಲ್ಲಿ ಬಿಡಾರವಾಗಲಿ, ಮಾತ್ರವಲ್ಲ ಅವರು ಹೇಳ್ತಾರೆ, ನಿನ್ನ ರೆಕ್ಕೆಗಳ ಮರೆಯಲ್ಲಿ ಆಶ್ರಯಿಸಿಕೊಳ್ಳುವಂತೆ ಅನುಗ್ರಹಿಸಿ ಎಂಬುದಾಗಿ. ಹಾಗಾದ್ರೆ ಇವತ್ತು ನಾವು ಯಾವಾಗ ದೇವರ ರೆಕ್ಕೆಯಲ್ಲಿ ಆಶ್ರಯಿಸಿಕೊಳ್ಳುತ್ತೇವೋ ಆಗ ನಮಗೆ ದೇವರ ಪ್ರೊಟೆಕ್ಷನ್ ದೊರಕುತ್ತದೆ. ಎಷ್ಟು ಜನ ನಂಬ್ತೇನೆ? ನಾನು ನಂಬ್ತೇನೆ, ನಿಮ್ಮ ಜೀವಿತದಲ್ಲಿ ದೇವರು ಆ ಪ್ರೊಟೆಕ್ಷನ್ ಕೊಡುತ್ತಾನೆ, ದೇವರು ನಿಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ಕೊಡುತ್ತಾನೆ. ಹಾಗಾಗಿ ನಾವು ಯಾವಾಗಲೂ ದೇವರನ್ನೇ ನೋಡಬೇಕು. ನಾವು ನೋಡ್ತೇವೆ ಕೊಲೊಸ್ಸೆ ಪತ್ರಿಕೆ 3ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ ಅಲ್ಲಿ ಹೀಗೆ ಇರ್ತದೆ, ಮೇಲಿರುವಂತವುಗಳ ಮೇಲೆ ಏನ್ ಮಾಡ್ಬೇಕಂತೆ? ಮನಸ್ಸಿಡ್ಬೇಕಂತೆ. ಹಾಗೆ ನಮ್ಮ ದೇವರ ಪರಲೋಕದಲ್ಲಿದ್ದಾರೆ, ಅವನನ್ನು ನೋಡುವುದಾದ್ರೆ, ಅವನನ್ನು ದೃಷ್ಟಿ ಇಡುವುದಾದರೆ ನಮ್ಮ ಜೀವಿತದಲ್ಲಿ ದೇವರು ಅಸಾಧ್ಯವಾದ ಕಾರ್ಯವನ್ನು ದೇವರು ಮಾಡುವವನಾಗಿದ್ದಾನೆ. ನೋಡಿ, ದಾವೀದನ ಬಗ್ಗೆ ದೇವರು ಹೇಳಿದ ವಿಷಯ ಏನಂತ ಹೇಳಿದ್ರೆ, ಅವನು ಹೃದಯಕ್ಕೆ ಒಪ್ಪುವ ಮನುಷ್ಯನೇ ಎಂಬುದಾಗಿ ಹೇಳ್ತಾ ಇದ್ದಾನೆ. ದಾವೀದನ ವಿಷಯದಲ್ಲಿ ದೇವರು ಹೇಳಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಹೃದಯಕ್ಕೆ ಒಪ್ಪುವ ಮನುಷ್ಯನ ಹೇಳಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಅವನು ದೇವರ ಸನ್ನಿಧಾನವನ್ನು ಕೇಳ್ತಾ ಇದ್ದ. ಅದಕ್ಕೆ ಇವತ್ತು ನೀವು ಮಧ್ಯಾಹ್ನದ ಹೊತ್ತಿನಲ್ಲಿ ದೇವರ ಸಾನ್ನಿಧ್ಯಕ್ಕೆ ಬಂದಿದ್ದೀರಿ. ನಾನು ಹೇಳ್ತೇನೆ, ಇದು ಎಂದಿಗೂ ವ್ಯರ್ಥವಾಗುವುದಿಲ್ಲ. ದೇವರು ನಿಮ್ಮನ್ನು ಹಾಗೆ ಕಳಿಸಲಿಕ್ಕೆ ಅವನು ಮನುಷ್ಯನಲ್ಲ, ಅವನು ಸರ್ವ
ಶಕ್ತನಾದ ದೇವರಾದ್ರಿಂದ ನಿಮ್ಮ ಜೀವಿತದಲ್ಲಿ ಆತನ ಅಸಾಧ್ಯವಾದ ಕಾರ್ಯವನ್ನು ಸಾಧ್ಯ ಮಾಡಿ ಆತನ ಗಳಿಸುವವನಾಗಿದ್ದಾನೆ. ನೋಡಿ, ಅವನ ಜೀವಿತದಲ್ಲಿ, ದಾವೀದನ ಜೀವಿತದಲ್ಲಿ ಅನೇಕ ರೋಗಗಳಿತ್ತು, ಅನೇಕ ಸಮಸ್ಯೆಗಳಿತ್ತು, ಅನೇಕ ಶತ್ರುಗಳು ಅವನನ್ನು ಹಿಂಬಾಲಿಸ್ತಿದ್ರು. ಆದರೆ ಇದರ ಮಧ್ಯೆ ಅವನು ಯಾರನ್ನು ಎದುರಿಡ್ತಾನೆ ಅಂತ ಹೇಳಿದ್ರೆ ದೇವರನ್ನು ಎದುರಿಡ್ತಾ ಇದ್ದಾನೆ. ನಾವು ನೋಡ್ತೇವೆ ಕೀರ್ತನೆಗಳ ಪುಸ್ತಕ 23ನೇ ಕೀರ್ತನೆ 6ನೇ ವಾಕ್ಯ ಓದುವುದಾದ್ರೆ ಅಲ್ಲಿ ಸಹ ಅವನು ಹೇಳುವುದೇನೆಂತ ಹೇಳಿದ್ರೆ, ನಿಶ್ಚಯವಾಗಿ ನನ್ನ ಜೀವಮಾನವೆಲ್ಲ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುತ್ತದೆ, ನಾನು ಸದಾಕಾಲ ಯೆಹೋವನ ಮಂದಿರದಲ್ಲಿ ವಾಸ ಮಾಡ್ತೇನೆ. ಅಂದ್ರೆ ಅವನ ಜೀವಿತದಲ್ಲಿ ದೇವರ ಸಾನ್ನಿಧ್ಯ ಯಾವಾಗಲೂ ಅಪೇಕ್ಷೆ ಮಾಡ್ತಾ ಇದ್ದ. ಇವತ್ತು ಎಷ್ಟು ಜನ ದೇವರ ಸಾನ್ನಿಧ್ಯವನ್ನು ಅಪೇಕ್ಷೆ ಮಾಡ್ತಾ ಇದ್ದಾರೆ? ನಾನು ಹೇಳ್ತೇನೆ, ಇವತ್ತು ದಾವೀದನ ಜೀವಿತದಲ್ಲಿ ನಾವು ಇವತ್ತು ಕಲಿಬೇಕೇನಂತ ಹೇಳಿದ್ರೆ, ದಾವೀದ ದೇವರಿಗೋಸ್ಕರ ಕ್ರಯ ಕೊಟ್ಟ ವ್ಯಕ್ತಿ ಆಗಿದ್ದ. ಆಮೇಲೆ ದೇವರಿಗೋಸ್ಕರ ತನ್ನ ಜೀವಿತವನ್ನು ಬಿಟ್ಟುಕೊಟ್ಟ ವ್ಯಕ್ತಿ ಆಗಿದ್ದ. ಇವತ್ತು ನಾನು ಹೇಳ್ತೇನೆ, ಯೇಸು ಸ್ವಾಮಿ ನಮಗೋಸ್ಕರ ಕ್ರಯವನ್ನು ಕೊಟ್ಟಿದ್ದಾನೆ. ನಾವು ಸಹ ದೇವರಿಗೋಸ್ಕರ ಕೆಲವೊಂದು ಕ್ರಯವನ್ನು ಕೊಡುವಾಗ, ನಮ್ಮ ಜೀವಿತವನ್ನು ದೇವರಿಗೆ ಬಿಡುವಾಗ, ನಮ್ಮ ಸಮಯವನ್ನು ದೇವರಿಗೆ ಬಿಡುವಾಗ, ನಾನು ಹೇಳ್ತೇನೆ, ದೇವರು ನಿಮ್ಮ ಪರಿಸ್ಥಿತಿಗಳನ್ನು ಆತನು ಬದಲಾಯಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನೋಡಿ, ಅವನ ಜೀವಿತದಲ್ಲಿ ಫಲಹೀನತೆ ಇದ್ದ ವ್ಯಕ್ತಿಯಾಗಿದ್ದ, ಅನೇಕ ರೋಗಗಳಿಗೆ ಒಳಗಾದ ವ್ಯಕ್ತಿಯಾಗಿದ್ದ. ಇಂತಹ ದಾವೀದನ ಜೀವಿತದಲ್ಲಿ ದೇವರು ಯಾವ ರೀತಿಯಲ್ಲಿ ಅವನನ್ನು ಬಿಡುಗಡೆ ಮಾಡಿದ, ರೋಗದಿಂದ ಬಿಡುಗಡೆ ಮಾಡಿದ ಎಂಬ ವಿಷಯವನ್ನು ನಾನು ನಿಮ್ಮ ಸಂಗಡ ಸ್ವಲ್ಪ ಸಮಯ ಹೇಳಲಿಕ್ಕೆ ಇಷ್ಟಪಡುವವನಾಗಿದ್ದೇನೆ. ದಾವೀದನ ಜೀವಿತದಲ್ಲಿ ಅನೇಕ ಸಮಸ್ಯೆಯಲ್ಲಿ ನಾನು ಹೋದ ಎಂಬುದಾಗಿ ಹೇಳಿದೆ, ಅನೇಕ ರೋಗಗಳಲ್ಲಿ ಹೋದ ಎಂಬುದಾಗಿ ಹೇಳಿದೆ. ಅವನು ಹೋದ ರೋಗಗಳು ಯಾವುದಂತ ಹೇಳಿದ್ರೆ, ನೀವು ಕೀರ್ತನೆಗಳ ಪುಸ್ತಕ 38ನೇ ಕೀರ್ತನೆ ಅದರಲ್ಲಿ 5ನೇ ವಾಕ್ಯ ಓದುವುದಾದರೆ ನಿಮಗೆ ಅರ್ಥ ಆಗ್ತದೆ. 38ನೇ ಕೀರ್ತನೆ 5ನೇ ವಾಕ್ಯ, ನನ್ನ ಮೂರ್ಖತನದ ಫಲವಾದ ಬಾಸುಂಡೆಗಳು ಕೀವು ಸೋರಿ ದುರ್ವಾಸನೆಯಾಗಿದೆ. ಅಂದ್ರೆ ಅದರ ಅರ್ಥ ಏನಂತಂದ್ರೆ, ದಾವೀದನ ಬಲಹೀನತೆಯಲ್ಲೂ ಇಲ್ಲಿ ಕಾಣ್ತಾ ಇದ್ದೇವೆ. ಆ ಒಂದು ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ನನ್ನ ಮೂರ್ಖತನದ ಬಲವಾದ ಬಾಸುಂಡೆಗಳು ಕೀವು ಸೋರಿ ಏನ್ ಮಾಡ್ತದೆ, ದುರ್ವಾಸನೆ ಬರುತ್ತದೆ ಎಂಬುದಾಗಿ. ಇದು ಯಾವ ವಿಷಯದಲ್ಲಿ ಅಂತ ಗೊತ್ತಿಲ್ಲ, ಪಾಪದ ವಿಷಯವಾಗಿರಬಹುದು, ಇನ್ನಿತರ ವಿಷಯವಾಗಿರಬಹುದು. ಆದರೆ ಅವನ ಜೀವಿತದಲ್ಲಿ ಒಂದು ಸಮಸ್ಯೆ ಅವನು ಕಾಣ್ತಾ ಇದ್ದಾನೆ, ಕಠಿಣವಾದ ಆ ಒಂದು ರೋಗದಲ್ಲಿ ಅವನು ಹೋಗ್ತಾ ಇದ್ದಾನೆ. ಆಮೇಲೆ ಹೊರಗೆ ನೋಡಿದ್ರೆ ಅವನು ದೇವರ ಸನ್ನಿಧಾನದಲ್ಲಿ ಆರಾಧನೆ ಮಾಡ್ತಾನೆ. ಹೊರಗಿನವರಿಗೆ ನೋಡುವಾಗ ಅವನು ಗೊಲ್ಯಾತನನ್ನು ಏನ್ ಮಾಡಿದ, ಉರುಳಿಸಿದ ವ್ಯಕ್ತಿಯಾಗಿದ್ದ. ಆದ್ರೆ ಅವನ ಒಳಗಿರುವ ರೋಗ, ಅವನಿಗೆ ಒಳಗಿರುವ ಸಮಸ್ಯೆಗಳು ಅಲ್ಲಿದ್ದವರಿಗೆ ಯಾರಿಗೆ ಸಹ ಗೊತ್ತಿಲ್ಲ. ಆದ್ರೆ ದಾವೀದನಿಗೆ ಆ ರೋಗದ ಸಮಸ್ಯೆ ಅವನಿಗೆ ಗೊತ್ತಿತ್ತು. ಅವನು ಮನುಷ್ಯರ ಮುಂದೆ ಹೇಳ್ತಾ ಇಲ್ಲ, ದೇವರ ಮುಂದೆ ಹೇಳ್ತಾ ಇದ್ದಾನೆ, ದೇವರೇ ಈ ರೋಗದಿಂದ ನಾನು ನರಳುತ್ತಿದ್ದೇನೆ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ. ಆದರೆ ದೇವರಿಗೆ ಕೊಡುವ ಸಮಯವನ್ನು ಅವನು ಕೊಡದೇ ಇರಲಿಲ್ಲ ಪ್ರಿಯರೇ. ಯಾಕಂತ ಹೇಳಿದ್ರೆ ಅವನಿಗೆ ಆಸೆ, ಕಾಯಿಲೆ ಇದ್ರು ಸಹ, ಅವನ ಸಮಸ್ಯೆಯಲ್ಲಿದ್ರು ಸಹ ಅವನು ದೇವರಿಗೆ ಸಮಯವನ್ನು ಮೀಸಲಾಗಿ ಇಡುತ್ತಿದ್ದ, ದೇವರಿಗೆ ಸಮಯವನ್ನು ಬೇರ್ಪಡಿಸ್ತಾ ಇದ್ದ. ನೋಡಿ, ಕೀರ್ತನೆಗಳ ಪುಸ್ತಕ 38ನೇ ಕೀರ್ತನೆ ಅದರಲ್ಲಿ 7ನೇ ವಾಕ್ಯ ನೋಡಿ, ನನ್ನ ಸೊಂಟಕ್ಕೆ ಮುರಿ ಬಡಿದಂತಿದೆ, ನನ್ನ ದೇಹದಲ್ಲಿ ಸ್ವಲ್ಪವಾದರೂ ಕ್ಷೇಮವಿಲ್ಲ. ಅಂದ್ರೆ ಅವನ ಜೀವಿತದಲ್ಲಿ ಯಾವುದೇ ಒಂದು ಎಲುಬು ಸಂಬಂಧಿತ ಕಾಯಿಲೆಯಿಂದ ಅವನು ಏನ್ ಮಾಡ್ತಿದ್ದ, ಬಳಲುತ್ತಿದ್ದ. ಅಲ್ಲಿ ಎಲುಬು ಸಂಬಂಧಿತವಾದ ಕಾಯಿಲೆ. ಅವನು ಹೇಳ್ತಾ ಇದ್ದಾರೆ, ಅದು ಏನಾಗ್ತಿದ್ದಂತೆ, ಆ ಸಮಸ್ಯೆ ಏನಾಗ್ತಿದ್ದ ಅಂತ ಹೇಳಿದ್ರೆ ಕೀವು ಸೋರುತ್ತಿದ್ದಂತೆ. ಅಲ್ಲಿ ನಾನು ಅನಿಸ್ತೇನೆ ಅವನ ಸೊಂಟಕ್ಕೆ ಸಹ ಪ್ರಾಬ್ಲಮ್ ಇರಬಹುದು. ಆದ್ರೂ ಸಹ ಈ ಒಂದು ಪ್ರಾಬ್ಲಮ್ ಅಲ್ಲಿ ಸಹ ಅವನು ಮಾಡಿದ ಒಂದು ಕಾರ್ಯ ಏನಂತ ಹೇಳಿದ್ರೆ, ಅವನು ಯಾವಾಗಲೂ ದೇವರಿಗೆ ಸಮಯ ಕೊಡ್ತಾ ಇದ್ದ, ದೇವರ ಸನ್ನಿಧಾನದಲ್ಲಿ ಓಡಿ ಬರ್ತಾ ಇದ್ದ, ದೇವರ ಸನ್ನಿಧಾನವನ್ನು ಅಪೇಕ್ಷೆ ಮಾಡ್ತಾ ಇದ್ದ. ನೋಡಿ, ಅವನ ಜೀವಿತದಲ್ಲಿ ಆ ಕಾಯಿಲೆ ಎಲುಬಿನ ಕಾಯಿಲೆ ಆಗಿತ್ತು. ನಾವು ಇಂಗ್ಲಿಷ್ ನಲ್ಲಿ ನಾವು ಹೇಳುವುದಾದ್ರೆ ಅದಕ್ಕೆ ಆಸ್ಟಿಯೋಪೊರೋಸಿಸ್ ಎಂಬುದಾಗಿ ಕಾಯಿಲೆ ಹೇಳ್ತೇವೆ. ಆಮೇಲೆ ಈ ಒಂದು ಕಾಯಿಲೆಯಿಂದ ಅವನು ಬರಳುತ್ತಿದ್ದ ಎಂಬುದಾಗಿ ಕೆಲವು ಸತ್ಯವೇದ ಪಂಡಿತರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಕಾಯಿಲೆಯಿಂದ ಹೊರಗೆ ತರುವುದು ಬಹಳ ಕಷ್ಟವಾಗಿತ್ತು. ಆಗಿನ ಕಾಲದಲ್ಲಿ ಆ ಮೆಡಿಕಲ್ ಸೈನ್ಸ್ ಅಷ್ಟು ಏನಾಗಲಿಲ್ಲ, ಇಂಪ್ರೂವ್ಮೆಂಟ್ ಆಗಿರಲಿಲ್ಲ. ಆದ್ರೂ ಸಹ ಈ ಎಲ್ಲ ಪ್ರಾಬ್ಲಮ್ ಇರುವಾಗ ಅವನು ದೇವರಿಗೋಸ್ಕರ ಸಮಯವನ್ನು ಕೊಡುವುದನ್ನು ಅವನು ಮರೆಯಲಿಲ್ಲ. ಅವನು ಯಾವಾಗಲೂ ಯಾವ ಸಮಯದಲ್ಲಿ ಸಹ ಅವನು ಹೇಳ್ತಾ ಇದ್ದಾನೆ, ನನಗೆ ದೇವರ ಸಾನ್ನಿಧ್ಯ ಬೇಕು, ದೇವರ ಪ್ರಸನ್ನತೆ ನನಗೆ ಬೇಕು ಎಂಬುದಾಗಿ ಅವನು ಕೇಳ್ತಾ ಇದ್ದಾನೆ. ನೀವು ಕೀರ್ತನೆ 26ನೇ ಕೀರ್ತನೆ ಅದರಲ್ಲಿ 8ನೇ ವಾಕ್ಯ, ಯೆಹೋವನೇ ನಿನ್ನ ನಿವಾಸಗಳು ನನಗೆ ಎಷ್ಟೋ ಪ್ರಿಯ, ನಿನ್ನ ಪ್ರಭಾವ ಸ್ಥಾನವು ನನಗೆ ಇಷ್ಟ. ನೋಡಿ, ಅವನು ಹೇಳುವ ಮಾತುಗಳು ಪ್ರಿಯರು. ನೋಡಿ, ನಿನ್ನ ಪ್ರಭಾವ ಸ್ಥಾನಗಳು ಅಂತ ಹೇಳಿದ್ರೆ ಅವನಿಗೆ ಗೊತ್ತುಂಟು, ದೇವರ ಸಾನ್ನಿಧ್ಯದಲ್ಲಿ ದೇವರ ಪ್ರಭಾವ ಇಳಿದು ಬರ್ತದೆ ಎಂಬುದಾಗಿ.
ಇವತ್ತು ಎಷ್ಟು ಜನ ನಂಬ್ತೀರಿ ನಿನ್ನ ಮೇಲೆ ದೇವರ ಪ್ರಭಾವ ಬರ್ತದೆ? ನಿನ್ನ ಜೀವಿತದಲ್ಲಿ ಕೆಲವೊಂದು ಅಸಾಧ್ಯವಾದ ಕಾರ್ಯವನ್ನು ದೇವರು ಸಾಧ್ಯ ಮಾಡ್ತಾನೆ. ಯಾಕೆ ಹೇಳಿದ್ರೆ ನನ್ನ ದೇವರ ಪ್ರಭಾವ ಬರುವಾಗ ಅಸಾಧ್ಯವಾದ ಕಾರ್ಯ ಸಾಧ್ಯವಾಗುವಂತದ್ದಾಗಿ. ನೋಡಿ, ನಾನು ಹೇಳಿದೆ ದಾವೀದನು ಯಾವ ಪ್ರಾಬ್ಲಮ್ ಅಲ್ಲಿ ಹೋಗ್ತಿದ್ದ? ಸೊಂಟದ ಪ್ರಾಬ್ಲಮ್ ಅಲ್ಲಿ ಹೋಗ್ತಿದ್ದ, ಎಲುಬಿನ ಕಾಯಿಲೆಗಳಿಂದ ಹೋಗ್ತಾ ಇದ್ದ. ಅಷ್ಟೇ ಕಾಯಿಲೆ ಅಲ್ಲ, ಇನ್ನೊಂದು ವಾಕ್ಯ ಓದಿ ನೋಡಿ, ಕೀರ್ತನೆಗಳ ಪುಸ್ತಕ 38ನೇ ಕೀರ್ತನೆ 11ನೇ ವಾಕ್ಯ. ನನ್ನ ಕಣ್ಣುಗಳು ಮೊಬ್ಬಾಗಿ ಹೋದವು. ಅವ್ರು ಹೇಳ್ತಾರೆ, ನನ್ನ ಕಣ್ಣುಗಳು ಏನಾಗಿದೆ? ಮೊಬ್ಬಾಗಿ ಹೋಗಿದೆ. ನಮಗೆಲ್ಲರಿಗೂ ಗೊತ್ತು, ಕಣ್ಣು ಮೊಬ್ಬಾಗಿ ಹೋಗಿದೆ ಅಂದ್ರೆ ಏನ್ ಕಾಯಿಲೆ? ಸಿಂಪ್ಟಮ್ ಏನು? ಶುಗರ್ ಜಾಸ್ತಿ ಆಗಿದೆ. ಅದೇ ಡಯಾಬಿಟಿಸ್ ಅಲ್ಲಿ ಯಾರು ಹೋಗಿರ್ಬೋದು? ದಾವೀದ ಸಹ ಹೋಗಿರ್ಬೋದು. ಆಮೇಲೆ ಹಲ್ಲೆಲೂಯಾ. ಅಂದ್ರೆ ನೋಡಿ, ಅವನ ಸೊಂಟಕ್ಕೆ ಉರಿ ಬಡ್ದಿತ್ತು, ಮತ್ತೆ ಕಣ್ಣಿಗೆ ಯಾವ ಪ್ರಾಬ್ಲಮ್ ಬಂದಿತ್ತು? ಡಯಾಬಿಟಿಸ್ ಉರಿ. ಅಂದ್ರೆ ಒಬ್ಬ ಅಂತ ಹೇಳಿದ್ರೆ ಅವನು ಡಯಾಬಿಟಿಸ್ ಪೇಷಂಟ್ಸ್ ಆಗಿರ್ಬೋದು. ಇವತ್ತು ನಾವು ನೋಡ್ತೇವೆ ಕೆಲವರೆಲ್ಲ ಡಯಾಬಿಟಿಸ್ ಪೇಷಂಟ್ 1 ಗಂಟೆಗಿಂತ ಹೆಚ್ಚಾಗಿ ಅವರು ಏನ್ ಮಾಡುದಿಲ್ಲ, ಆರಾಧನೆಗೆಲ್ಲ ನಿಲ್ಲುವುದಿಲ್ಲ. ಆದ್ರೆ ನಾನು ಕಂಡಿದ್ದೇನೆ ಪ್ರಿಯರಿ, 2:30 ಆದ್ರೂ ಸಹ ಡಯಾಬಿಟಿಸ್ ಪೇಷಂಟ್ ದೇವರ ಸನ್ನಿಧಾನದಲ್ಲಿ ನಿಮಿತ್ತವಾಗಿ ಅವರನ್ನು ದೇವರು ಹೀಲ್ ಮಾಡಿದ್ದಾನೆ. ಯಾಕಂದ್ರೆ ನನ್ನ ದೇವರು ಸರ್ವಶಕ್ತನಾದ ದೇವರಾಗಿದ್ದಾನೆ. ಅಲ್ಲಿ ಅವರಿಗೆ 1 ಗಂಟೆ ನಂತರ ಹೆಚ್ಚು ನಿಲ್ಲಿಕ್ಕೆ ಆಗುವುದಿಲ್ಲ. ಆದ್ರೆ ದೇವರ ಸಮ್ಮುಖದಲ್ಲಿ ನಾನು ಹೇಳಿದೆ ದೇವರ ಮಹಿಮೆ ಇಳಿದು ಬರ್ತದೆ ಎಂಬುದಾಗಿ. ದಾವೀದನಿಗೆ ಒಂದು ಸೀಕ್ರೆಟ್ ಗೊತ್ತಿದ್ದೇನೆ ಅಂತ ಹೇಳಿದ್ರೆ, ನನಗೆ ಯಾವ ರೋಗ ಇದ್ರೂ ಸಹ ದೇವರ ಮಂದಿರದಲ್ಲಿ ನನಗೆ ಸೌಖ್ಯ ಬರುತ್ತದೆ ಎಂಬುದಾಗಿ ಅವನಿಗೆ ಒಂದು ಸೀಕ್ರೆಟ್ ಗೊತ್ತಾಗಿತ್ತು. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ಸಹ ನೀವು ದೇವರ ಮಂದಿರಕ್ಕೆ ಬರುವಾಗ, ದೇವರ ಸಾನ್ನಿಧ್ಯಕ್ಕೆ ಬರುವಾಗ ದೇವರು ನಿಮ್ಮನ್ನು ಹಾಕಿ ಕಳಿಸುವುದಿಲ್ಲ ಪ್ರಿಯರೇ. ನಿಮ್ಮ ಶರೀರದಲ್ಲಿ ಇವತ್ತು ಯಾವುದೇ ರೋಗ ಇದ್ರೂ ಸಹ ದೇವರು ನಿಮ್ಮನ್ನು ಸೌಖ್ಯಪಡಿಸಿ ಅವನು ಗಳಿಸುವ ದೇವರಾಗಿದ್ದಾನೆ. ಅಷ್ಟೇ ಅಲ್ಲ, ನೋಡಿ, ಕೀರ್ತನೆಗಳ ಪುಸ್ತಕ 6ನೇ ಕೀರ್ತನೆ 2ನೇ ವಾಕ್ಯ ಓದಿ ನೋಡಿ. ಕೀರ್ತನೆಗಳ ಪುಸ್ತಕ 6ನೇ ಕೀರ್ತನೆ 2ನೇ ವಾಕ್ಯದಲ್ಲಿ ಏನ್ ಹೇಳ್ತಾನೆ? ಯೆಹೋವನೇ ಕನಿಕರಿಸು. ನೋಡಿ, ಅವನು ಏನಾಗಿದೆ? ನಿಶ್ಶಕ್ತನಾಗಿ ಹೋಗಿದ್ದೇನೆ. ಯೆಹೋವನೇ ವಾಸಿ ಮಾಡು. ನನ್ನ ಎಲುಬುಗಳೆಲ್ಲ ತತ್ತರಿಸುತ್ತದೆ. ನನ್ನ ಪ್ರಾಣವು ಏನ್ ಮಾಡ್ತದೆ? ಬಹಳವಾಗಿ ತತ್ತರಿಸುತ್ತದೆ. ನೋಡಿ, ಅವನು ಹೋಗುವ ಆ ಸಮಸ್ಯೆ ನೋಡಿ, ರೋಗದ ಸಮಸ್ಯೆ ನೋಡಿ. ಆದ್ರೆ ಅದನ್ನು ಯಾರು ಕಾಣ್ತಾ ಇಲ್ಲ. ಆದ್ರೆ ಯಾರು ಕಾಣದಿಲ್ಲ, ಕಾಣದೆ ಕಾರಣ ಏನಂತ ಹೇಳಿದ್ರೆ, ಅವರು ಪ್ರತಿದಿನ ದೇವರ ಮಂದಿರದಲ್ಲಿ ಅವನು ಸಮಯವನ್ನು ಕಳಿಸ್ತಾ ಇದ್ದಾನೆ. ದೇವರಿಗೋಸ್ಕರ ಪ್ರಥಮ ಸ್ಥಾನವನ್ನು ಕೊಡ್ತಾ ಇದ್ದಾನೆ. ಇವತ್ತು ನಾನು ಹೇಳ್ತೇನೆ ಪ್ರಿಯರೇ, ಒಂದು ಸೀಕ್ರೆಟ್ ಹೇಳಿಕ್ಕೆ ಇಷ್ಟಪಡ್ತೇನೆ. ಅಲ್ಲಿ ಅನೇಕ ರೋಗ ಇರುವಾಗ ಎಲ್ಲಿಗೆ ಹೋಗ್ತಾರೆ? ಆಸ್ಪತ್ರೆಗೆ ಹೋಗ್ತಾರೆ. ಆದ್ರೆ ನಾನು ಹೇಳ್ತೇನೆ, ನಿಮಗೆ ರೋಗ ಇರುವಾಗ ನೀನು ಆಲಯದೊಳಗೆ ಬರುವುದಾದ್ರೆ ದೇವರನ್ನು ಸ್ವಸ್ಥ ಮಾಡಿ ಕಳಿಸ್ತಾನೆ. ಹಲ್ಲೆಲೂಯಾ. ಅನೇಕರ ಜೀವಿತದಲ್ಲಿ ಅಲ್ಲಿ ಸೌಖ್ಯವಿಲ್ಲದವರು ಸೌಖ್ಯವಾಗಿ ಅವರು ಹೋಗುವಂತೆ ದೇವರು ಮಾಡುತ್ತಾನೆ. ಮೊನ್ನೆ ದಿವಸ ಒಬ್ಬ ಹುಡುಗ, ಚಿಕ್ಕ ಹುಡುಗ, ಆಮೇಲೆ ಅವನ ಕಣ್ಣು ನೋವಿನಿಂದ ಬಂದಿದ್ದ. ಆದ್ರೆ ಅವನು ಮತ್ತೆ ಹೇಳ್ತಾನೆ, ಆರಾಧನೆ ಬಂದ ಮೇಲೆ ಅವ್ನು ನನಗೆ ಕಣ್ಣು ನೋವು, ಆರಾಧನೆ ಮಾಡುವಾಗಲೇ ಕಣ್ಣು ನೋವು ಈಲಾಯಿತು ಎಂಬುದಾಗಿ. ಅಲ್ಲಿ ನಾನು ಹೇಳ್ತೇನೆ ಏನಂತ ಹೇಳಿದ್ರೆ, ದೇವರ ಸಾನ್ನಿಧ್ಯ ಅದು ಸೌಖ್ಯಪಡಿಸುವ ಸಾನ್ನಿಧ್ಯವಾಗಿದೆ. ಅಷ್ಟೇ ಅಲ್ಲ, ಇನ್ನೊಂದು ವಾಕ್ಯ ಓದಿ ನೋಡಿ ನೀವು, ಕೀರ್ತನೆಗಳ ಪುಸ್ತಕ 6ನೇ ಅಧ್ಯಾಯ 6ನೇ ವಾಕ್ಯ. ನಾನು ನರಳಿ ಏನಾಗಿದ್ದೇನೆ ನೋಡಿ. ಅವನ ಪರಿಸ್ಥಿತಿ ನೋಡಿ ಅವನಾಗಿದ್ದೇನೆ. ನಾವು ಹೇಳ್ತೇವೆ ದಾವೀದ ಎಂಬುದಾಗಿ ಹೇಳ್ತೇನೆ, ಅರಸ ಎಂಬುದಾಗಿ ಹೇಳ್ತೇನೆ. ಆದ್ರೆ ಅವನು ಹೋದ ಪರಿಸ್ಥಿತಿ ನಾನು ಇವತ್ತು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವ್ರು ಹೇಳ್ತಾರೆ, ನಾನು ನರಳಿ ದಣಿದಿದ್ದೇನೆ. ನೋಡಿ, ಪ್ರತಿದಿನವೂ ನನ್ನ ಕಣ್ಣೀರು ಮಂಚವು ತೇಲಾಡುತ್ತದೆ. ಹಾಸಿಗೆಯು ಕಣ್ಣೀರಿನಿಂದ ನೆನೆದು ಹೋಗುತ್ತದೆ. ನೋಡಿ, ಹಾಗಾದ್ರೆ ಅವನು ದುಃಖಪಟ್ಟದ್ದು, ಅವನು ರೋಗದಿಂದ ನರಳುವುದನ್ನು ಈ ಸತ್ಯವೇದ ಹೇಳ್ತಾ ಉಂಟು. ಆದ್ರೂ ಸಹ ಅವನು ದೇವರಿಗೆ ಸ್ಥಾನವನ್ನು ಕೊಡುವುದನ್ನು ಬಿಡಲಿಲ್ಲ. ನಮಗೊಂದು ತಲೆನೋವು ಇದ್ರೆ ನಮಗೆ ಚರ್ಚೆಗೆ ಬರ್ಲಿಕ್ಕೆ ಆಮೇಲೆ ಹಲ್ಲೆಲೂಯಾ. ನಮಗೊಂದು ಚಿಕ್ಕ ವೇದನೆ ಇದ್ರೆ ನಮಗೇನಾಗುದಿಲ್ಲ, ಚರ್ಚೆಗೆ ಬರ್ಲಿಕ್ಕಾಗುದಿಲ್ಲ. ಆದ್ರೆ ದಾವೀದ ಈ ಎಲ್ಲ ಸಮಸ್ಯೆ ಇರುವಾಗ ಸಹ ಅವನಿಗೆ ಗೊತ್ತಿತ್ತು, ದೇವರ ಮಂದಿರದಲ್ಲಿ ನನಗೆ ಸೌಖ್ಯ ಸಿಗ್ತದೆ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ ಪ್ರಿಯರೇ, ಯಾವುದು ಡಾಕ್ಟರಿಂದ ಗುಣವಾಗದ ಕಾಯಿಲೆ ದೇವರನ್ನು ಗುಣಪಡಿಸಲಿಕ್ಕೆ ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ದಾವೀದನ ಆಸೆ ದೇವರ ಬಗ್ಗೆ ಅವನಿಗೆ ಆಸೆ ಆಗಿತ್ತು. ಅವನು ದೇವರಿಗೆ ಪ್ರಥಮ ಸ್ಥಾನ ಕೊಡುತ್ತಿದ್ದ. ಅದಕ್ಕೆ 27ನೇ ಕೀರ್ತನೆ ಹೇಳಿದ್ದು, ನನ್ನ ಜೀವಮಾನವೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನಾನು ನೋಡುವುದಕ್ಕೆ ನಾನು ಅಪೇಕ್ಷೆ ಪಡುತ್ತೇನೆ ಎಂಬುದಾಗಿ. ಅಷ್ಟೇ ಅಲ್ಲ, ಅವನ ಜೀವಿತದಲ್ಲಿ ಅವನಿಗೊಂದು ಆಸೆ ಇತ್ತು ಏನಂತ ಹೇಳಿದ್ರೆ, ದೇವರ ಆಲಯವನ್ನು ಕಟ್ಟಬೇಕೆಂಬುದಾಗಿ. ಹಲ್ಲೆಲೂಯಾ. ದೇವರಿಗೊಂದು ಆಲಯವನ್ನು ಕಟ್ಟಬೇಕೆಂಬುದಾಗಿ. ಕಳೆದ ವಾರ ನಾನು ಸಂದೇಶ ಕೊಟ್ಟೆ ಅದನ್ನು. ಏನಂತ ಹೇಳಿದ್ರೆ, ಅವ್ರು ಹೇಳುವುದು ಏನಂತ ಹೇಳಿದ್ರೆ, ನಾನಾದರೂ ಅರಮನೆಯಲ್ಲಿದ್ದೇನೆ, ಆದರೂ ನನ್ನ ದೇವರು ಎಲ್ಲಿದ್ದಾನೆ? ಬಟ್ಟೆಯ ಮನೆಯಲ್ಲಿದ್ದಾನೆ ಎಂಬುದಾಗಿ. ಅಂದ್ರೆ ದೇವರ ಮಂಜುಷ ಎಲ್ಲಿತ್ತು? ಬಟ್ಟೆಯಲ್ಲಿತ್ತು. ಆಗ ಅವನೊಂದು ತೀರ್ಮಾನ ತೆಗೆದುಕೊಂಡ. ಏನಂತ ಹೇಳಿದ್ರೆ, ನನ್ನ ದೇವರಿಗೊಂದು ಮನೆ ಕಟ್ಟುವವರೆಗೂ, ನನ್ನ ದೇವರಿಗೆ ವಾಸಸ್ಥಾನ ಮಾಡುವವರೆಗೂ
ನಾನು ಅರಣ್ಯಕ್ಕೆ ತಿರುಗಿ ಹೋಗ್ತೇನೆ, ನಾನು ನನ್ನ ಅರಮನೆಗೆ ಬರುವುದಿಲ್ಲ. ಎಷ್ಟ ತನಕ ಅಂತ ಹೇಳಿದ್ರೆ ದೇವರ ಆಲಯವನ್ನು ಕಟ್ಟುವ ತನಕ ಎಂಬುದಾಗಿ ಹೇಳಿ ಅವನು ಅರಮನೆಯನ್ನು ಬಿಟ್ಟು ಅರಣ್ಯಕ್ಕೆ ಹೋಗ್ತಾನೆ. ಅಂದ್ರೆ ಅವನಿಗೆ ದೇವರ ಬಗ್ಗೆ ಇದ್ದ ಆಸಕ್ತಿ, ದೇವರ ಬಗ್ಗೆ ಇದ್ದ ಆ ಒಂದು ಪ್ರೀತಿ ಎಷ್ಟು ಎಂಬುದಾಗಿ ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯ. ಅವನು ಎಲ್ಲ ಇರುವಾಗ, ಅವನ ಜೀವಿತದಲ್ಲಿ ದೇವರ ಆಶೀರ್ವಾದವನ್ನು ಕೊಡುವಾಗ, ಆ ಸಮಯದಲ್ಲಿ ಸಹ ಅವನು ಅರಸನಾಗಿರುವಾಗ, ಎಲ್ಲ ಶತ್ರು ಭಯದಿಂದ ಬಿಡಿಸುವಾಗ ಅವನಿಗೆ ಒಂದು ಮನಸ್ಸಿನಲ್ಲಿ ಬಂದದ್ದು ಏನಂತ ಹೇಳಿದ್ರೆ, ನನಗೆ ಇವತ್ತು ಎಲ್ಲವಿದೆ, ಆದರೆ ನನ್ನ ದೇವರಿಗೆ ಇವತ್ತೊಂದು ಮನೆ ಇಲ್ಲಲ್ಲ, ದೇವರು ವಸ್ತ್ರದಲ್ಲಿದ್ದಾನೆ ಎಂಬುದಾಗಿ ಅವನು ಆ ಒಂದು ನೊಂದು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ನಾತನ ಹೇಳ್ತಾ ಇದ್ದಾನೆ, ನಾನು ದೇವರಿಗೆ ಮನೆಯಾಗುವ ತನಕ ಈ ಅರಮನೆಯಲ್ಲಿ ವಾಸ ಮಾಡುವುದಿಲ್ಲ, ತಿರುಗಿ ಅರಣ್ಯಕ್ಕೆ ಹೋಗಿ ಅಲ್ಲೇ ಗುಡಿಸಲಲ್ಲಿ ವಾಸ ಮಾಡ್ತೇನೆ ಎಂಬುದಾಗಿ ಹೇಳುವಾಗ ನಾತಾನನನ್ನು ಅಲ್ಲಿ ದೇವರು ಕಳಿಸ್ತಾನೆ. ಯಾರತ್ರ? ಈ ದಾವೀದನ ಹತ್ರ ಕಳಿಸಿ ಹೇಳ್ತಾ ಇದ್ದಾರೆ, ಹೇಳು ನಾತಾನನೇ, ಹೇಳು ದಾವೀದನಿಗೆ ಏನಂತ ಹೇಳಿದ್ರೆ, ನೀನು ನನ್ನ ಮನೆಯನ್ನು ಕಟ್ಟಲಿಕ್ಕೆ ಹೋಗ್ತಿದ್ಯಲ್ಲ, ನಾನು ನಿನ್ನ ಮನೆಯನ್ನು ಕಟ್ಟುತ್ತೇನೆ ಎಂಬುದಾಗಿ ಹೇಳು ಎಂಬುದಾಗಿ ದೇವರು ಅವನಿಗೆ ಹೇಳುವಾಗ ಅಲ್ಲಿ ಮಾತ್ರವಲ್ಲ, ನಂತರ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ದೇವರು ದಾವೀದನ ಜೊತೆ ಹೇಳ್ತಾನೆ ಅಂತ ಹೇಳಿದ್ರೆ, ಅಲ್ಲಿ ನೀನು ನನಗೆ ಮನೆ ಕಟ್ಟಬಾರದು, ನಿನ್ನ ಮಗನಾದ ಸೊಲೊಮೋನನ ಕಟ್ಟಲಿ. ನೀನು ಯಾಕೆ ಕಟ್ಟಬಾರದು ಅಂತ ಹೇಳಿದ್ರೆ, ನಿನ್ನ ಕೈಯಲ್ಲಿ ರಕ್ತ ಉಂಟು. ಅಂದ್ರೆ ನೀನು ಯಾರನ್ನು ಒಂದು ಕೊಲೆ ಮಾಡಿದ್ದಿ. ಯಾರನ್ನು ಕೊಲೆ ಮಾಡಿದ್ದು? ಉರಿಯನನ್ನು ಕೊಲೆ ಮಾಡಿದ್ದು. ಆಮೇಲೆ ಅಲ್ಲಿ ಉರಿಯನನ್ನು ಕೊಲೆ ಮಾಡಿದ್ದೀವಿ ನೀನು. ಅಲ್ಲಿ ದೇವರು ಅದನ್ನು ಜ್ಞಾಪಕಕ್ಕೆ ತಂದ. ನೋಡಿ, ದಾವೀದನ ಸ್ವಭಾವ ಏನಂತ ಹೇಳಿದ್ರೆ, ಅವನು ಒಪ್ಪಿಕೊಳ್ಳುವ, ತಪ್ಪು ಒಪ್ಪಿಕೊಳ್ಳುವ ಸ್ವಭಾವ ಅವನದಾಗಿತ್ತು. ನೋಡಿ, ನಾತಾನ ಬಂದು ಹೇಳ್ತಾನೆ, ನೀನು ಕೊಲೆ ಮಾಡಿದ್ದಿ ಎಂಬುದಾಗಿ ಹೇಳುವಾಗ ಅವನು ಏನ್ ಮಾಡಿದ? ಅದನ್ನು ಒಪ್ಪಿಕೊಂಡ. ಪಾಪ ಮಾಡಿದ್ದು ಹೇಳುವಾಗ ಒಪ್ಪಿಕೊಂಡ. ಕೀರ್ತನೆಯೇ ಬರ್ದ, ಪ್ರೀತಿ ಸ್ವರೂಪನಾದ ದೇವರಿಗೆ ನನ್ನನ್ನು ಕರುಣಿಸು ಎಂಬುದಾಗಿ ಅವನು ಇಡೀ ಲೋಕಕ್ಕೆ ಗೊತ್ತಾಗುವಾಗೆ ನಾನು ಪಾಪಿ ಎಂಬುದಾಗಿ ಒಪ್ಪಿಕೊಳ್ಳುತ್ತೇನೆ ಎಂಬುದಾಗಿ ಹೇಳಿ ಅವನು ಇಡೀ ಪಾಪವನ್ನು ಒಪ್ಪಿಕೊಂಡ ವ್ಯಕ್ತಿ ಯಾರಾಗಿದ್ದ? ದಾವೀದನಾಗಿದ್ದ. ಅದಕ್ಕೆ ದೇವರು ಅವನಿಗೆ ಹೇಳ್ತಾರೆ, ಇವನು ನನಗೆ ಹೃದಯಕ್ಕೆ ಒಪ್ಪುವ ಮನುಷ್ಯ ಎಂಬುದಾಗಿ. ಇವತ್ತು ನಾನು ಹೇಳ್ತೇನೆ, ಪಾಪ ಮಾಡಿದವರು ಯಾರಿಲ್ಲ ಪ್ರಿಯರೇ. ಅಲ್ಲಿ ಒಂದು ಪಕ್ಷ ದೇವರು ನಮ್ಮ ಪಾಪವನ್ನು ಲೆಕ್ಕಕ್ಕೆ ಇಡುತ್ತಿದ್ರೆ ನಾವು ಯಾರು ಇವತ್ತು ಇಲ್ಲಿ ನಿಲ್ತಿರ್ಲಿಲ್ಲ. ನಮ್ಮ ದೇವರು ಎಷ್ಟು ಒಳ್ಳೆಯವರಾಗಿದ್ದಾನೆ. ನಾನು ಹೇಳ್ತೇನೆ, ನಮ್ಮ ಒಳ್ಳೆತನ ನೋಡಿ ಅಲ್ಲ ದೇವರು ಒಳ್ಳೇದು ಮಾಡೋದು. ನಮ್ಮ ದೇವರು ಒಳ್ಳೆಯವನು, ಅದಕ್ಕೆ ನಮಗೆ ಜೀವಿತದಲ್ಲಿ ಒಳ್ಳೇದು ಮಾಡ್ತಾನೆ. ಅಲ್ಲಿ ಇವತ್ತು ನಾನು ಹೇಳ್ತೇನೆ, ಆ ದೇವರನ್ನು ನಾವು ಆರಾಧಿಸುತ್ತಾನೆ ಬಿಡಬಾರದು. ಇಲ್ಲಿ ನೋಡಿ, ದೇವರಿಗೆ ದೇವರು ಹೇಳ್ತಾನೆ, ನೀನು ಕಟ್ಟಬಾರ್ದು, ನಿನ್ನ ಮಗ ಕಟ್ಲಿ ಎಂಬುದಾಗಿ ಹೇಳುವಾಗ ದಾವೀದ ಹೇಳಿದ ಮಾತು ಏನಂತ ಹೇಳಿದ್ರೆ, ಒಂದು ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ, ಒಂದು ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 1ನೇ ವಾಕ್ಯ. ತನ್ನ ಅರಮನೆಯಲ್ಲಿ ವಾಸಿಸುತ್ತಿದ್ದಾಗ ಒಂದು ದಿವಸ ಪ್ರವಾದಿಯಾದ ನಾತಾನನಿಗೆ, ನೋಡು, ನಾನು ದೇವದಾರು ಮರದ ಮನೆಯಲ್ಲಿ ವಾಸವಾಗಿದ್ದೇನೆ, ಯೆಹೋವನ ನಿಬಂಧನ ಮಂಜೂಷವಾದರೂ ಬಟ್ಟಿಯ ಮನೆಯಲ್ಲಿ ಇರುತ್ತದೆ ಎಂದು ಹೇಳಿದನು. ನಾತಾನನು ದಾವೀದನಿಗೆ ಮನಸ್ಸಿದ್ದಂತೆ ಮಾಡು, ದೇವರು ನಿನ್ನ ಸಂಗಡ ಇರುತ್ತಾನೆ ಅಂದನು. ಅದೇ ರಾತ್ರಿಯಲ್ಲಿ ದೇವರು ನಾತಾನನಿಗೆ ಆಜ್ಞಾಪಿಸಿದನೆಂದರೆ, ಹೋಗಿ ನನ್ನ ಸೇವಕನಾದ ದಾವೀದನಿಗೆ ನೀನು ನನಗೆ ಆಲಯವನ್ನು ಕಟ್ಟಬಾರದು, ನಾನು ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಬರ ಮಾಡಿ ತಂದಿನಿಂದ ಇಂದಿನವರೆಗೂ ಮನೆಯಲ್ಲಿ ವಾಸ ಮಾಡಲಿಲ್ಲ. ನೋಡಿ, ಅಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾನು ಇದುವರೆಗೆ ನನಗೋಸ್ಕರ ಯಾರು ಮನೆ ಕಟ್ಟಲಿಲ್ಲ. ಯೆಹೋಶುವ ಕಾನಾನ್ ದೇಶ ಮುಟ್ಟಿದ ನಂತರ ಸಹ ಯೆಹೋಶುವನಿಗೆ ಸಹ ಆ ಆಲೋಚನೆ ಬರಲಿಲ್ಲ, ನನಗೊಂದು ಮನೆ ಆಗ್ಬೇಕಂತ. ಆದ್ರೆ ನೀನು ಆಸೆ ಪಟ್ಟಿಯಲ್ಲ ದಾವೀದ ಎಂಬುದಾಗಿ ದೇವರಿಗೆ ಒಂದು ಸಂತೋಷವಾಗ್ತದೆ. ನಂತರ ದಾವೀದ ಹೇಳ್ತಾ ಇದ್ದಾನೆ, ಏನಂತ ಹೇಳಿದ್ರೆ, ದೇವರೇ ಸರಿ, ನೀನ್ ಹೇಳಿದ್ಯಲ್ಲ, ನೀನ್ ಕಟ್ಬಾರ್ದು, ಸೊಲೊಮೋನ ಕಟ್ಬೇಕಂತ ಹೇಳಿದ್ರಲ್ಲ, ಸರಿ, ಸೊಲೊಮೋನನೇ ಕಟ್ಲಿ. ಆದ್ರೆ ನಾನು ಆ ಆಲಯಕ್ಕೆ ಬೇಕಾದ ಸಾಮಾನನ್ನು ಸಿದ್ಧಪಡಿಸಲಿಕ್ಕೆ ನನಗೆ ಕೃಪೆ ಕೊಡು. ನನ್ನ ಮಗನಿಗೆ ಅದರ ಜ್ಞಾನ ಇಲ್ಲ, ಆದ್ರೆ ನಾನು ದೇವರ ಆಲಯಕ್ಕೆ ಬೇಕಾದ ಎಲ್ಲ ಸಾಮಾನನ್ನು ನಾನು ಸಿದ್ಧಪಡಿಸ್ತೇನೆ ಎಂಬುದಾಗಿ ಅವರು ಹೇಳುವುದನ್ನು ಸಹ ಸತ್ಯವೇದ ವಾಕ್ಯದಲ್ಲಿ ಕಾಣಲಿಕ್ಕೆ ಸಾಧ್ಯ. ನೋಡಿ, ಒಂದು ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 1, 2, 3ನೇ ವಾಕ್ಯ. ಫಸ್ಟ್ ಕ್ರಾನಿಕಲ್ ಚಾಪ್ಟರ್ 29 verses 1, 2, 3. ತರುವಾಯ ಅರಸನಾದ ದಾವೀದನು, ದೇವರು ತನ್ನ ಮಗನಾದ ಸೊಲೊಮೋನನನ್ನೇ ಆರಿಸಿಕೊಂಡಿದ್ದಾನೆ, ಆದರೆ ಅವನು ಇನ್ನೂ ಎಳೆಯ ಪ್ರಾಯದವನು. ನೋಡಿ, ಅವನ ಯೋಚನೆ, ಅವನು ಇನ್ನೂ ಎಳೆಯ ಪ್ರಾಯ ಅಂದ್ರೆ ಬಾಲಕ. ಮತ್ತೆ ಮಾಡತಕ್ಕ ಕೆಲಸವು ವಿಶೇಷವಾದದ್ದು, ಕಟ್ಟತಕ್ಕ ಮಂದಿರವು ದೇವರಾದ ಯೆಹೋವನಿಗಾಗಿ ಅಲ್ಲದೆ ಮನುಷ್ಯನಿಗಾಗಿ ಅಲ್ಲ. ನಾನು ನನ್ನಿಂದಾಗುವಷ್ಟು ಪ್ರಯಾಸಪಟ್ಟು ಬಂಗಾರದ ಕೆಲಸಕ್ಕಾಗಿ ಬೇಕಾಗುವ ಬಂಗಾರ, ಬೆಳ್ಳಿಯ ಕೆಲಸಕ್ಕಾಗಿ ಬೇಕಾಗುವ ಬೆಳ್ಳಿ, ತಾಮ್ರದ ಕೆಲಸಕ್ಕಾಗಿ ಬೇಕಾಗುವ ತಾಮ್ರ, ಕಬ್ಬಿಣದ ಕೆಲಸಕ್ಕಾಗಿ ಬೇಕಾಗುವ ಕಬ್ಬಿಣ, ಮರದ ಕೆಲಸಕ್ಕಾಗಿ ಬೇಕಾಗುವ ಮರ, ಇವುಗಳನ್ನು ಗೋಮೇಧಕ ರತ್ನ, ಎತ್ತುವುದಕ್ಕೆ ಬೇಕಾಗುವ ರತ್ನ, ಕೆಂಪರಲು, ವಿಚಿತ್ರ ವರ್ಣದ ಕಲ್ಲು, ಎಲ್ಲಾ ತರದ ಮಣಿ,
ರಾಶಿ ರಾಶಿಯಾಗಿ ಏನ್ ಮಾಡಿದಾನೆ, ಸಂಗ್ರಹಿಸಿದ್ದಾನೆ. ನೋಡಿ ದಾವೀದನ ಆಸೆ ನೋಡಿ, ಅವನ ಸ್ವಂತ ಹಣದಲ್ಲಿ ಏನ್ ಮಾಡ್ತಾನೆ, ದೇವರಿಗೆ ಆಲಯಕ್ಕೋಸ್ಕರ ಅವನು ಏನ್ ಮಾಡ್ತಾನೆ, ಅದನ್ನೆಲ್ಲ ಸಂಗ್ರಹ ಮಾಡ್ತಾನಂತೆ. ಅವನ ಒಳಗಿನ ಪರಿಸ್ಥಿತಿ ನೋಡಿದ್ರೆ ಏನು, ಅನೇಕ ರೋಗಗಳು, ಅನೇಕ ಸಮಸ್ಯೆಗಳು, ಅನೇಕ ಹೋರಾಟಗಳು. ಈ ಒಂದು ಸಮಸ್ಯೆ ಮಧ್ಯೆ ಅವನು ದೇವರಿಗೋಸ್ಕರ ತನ್ನ ಜೀವಿತವನ್ನು ಅವನು ಬಿಟ್ಟುಕೊಡ್ತಾ ಇದ್ದಾನೆ. ನಾನು ಹೇಳ್ತೇನೆ, ದೇವರು ಯಾರಿಗೂ ಸಾಲಗಾರನಲ್ಲ. ನೀವು ದೇವರಿಗೋಸ್ಕರ ಸಮಯ ಕೊಡುವಾಗ ನಾನು ನಿಮಗೋಸ್ಕರ ದೇವರು ಸಮಯ ಕೊಡ್ತಾನೆ. ಅಲ್ಲಿ ದೇವರ ಮಕ್ಕಳೇ, ನಾವು ದೇವರಿಗೆ ಸಮಯ ಕೊಡುವ. ದಾವೀದನ ಸಮಯ ಕೊಡ್ತಾ ಇದ್ದ. ದಾವೀದನ ಜೀವಿತದಲ್ಲಿ ಆಶೀರ್ವಾದ ಬರ್ಲಿಕ್ಕೆ ಕಾರಣ ಅವನು ಒಂದೇ ದೇವರಿಗೋಸ್ಕರ ಸಮಯ ಕೊಟ್ಟದ್ರಿಂದ. ಅವನನ್ನು ಯಾರು ವೈದ್ಯರು ಹೀಲ್ ಮಾಡಿದಲ್ಲ, ಅವನನ್ನು ಹೀಲ್ ಮಾಡಿದ್ದು ದೇವರೇ ಆಗಿದ್ದಾನೆ. ಅವನನ್ನು ಸ್ವಸ್ಥಪಡಿಸಿದ್ದು ದೇವರೇ ಆಗಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ದೇವರು ಸೌಖ್ಯ ಕೊಡಲಿಕ್ಕೆ ಅವನು ಸಾಮರ್ಥ್ಯವುಳ್ಳ ದೇವರಾಗಿದ್ದಾನೆ. ಯಾಕಂದ್ರೆ ಅವನಿಗೆ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ. ನಾನು ಹೇಳ್ತೇನೆ, ಜನರು ಹೇಳ್ತಾರೆ ನಿನಗೆ ಸೌಖ್ಯವಾಗುವುದಿಲ್ಲ ಎಂಬುದಾಗಿ, ಆದ್ರೆ ನಾನು ಹೇಳ್ತೇನೆ ದೇವರು ಹೇಳ್ತಾರೆ ನೀನು ಸೌಖ್ಯವಾಗುತ್ತೆ ಎಂಬುದಾಗಿ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ, ಆ ಸಹೋದರಿ ಎಲ್ಲ ರಿಪೋರ್ಟ್ಗಳು ನಾರ್ಮಲ್ ಬಂದು ಆ ಸಹೋದರಿ ಸಾಕ್ಷಿಯಾಗಿ ಇವತ್ತು ನಮ್ಮ ಸಭೆಯಲ್ಲಿ ನಿಂತಿದ್ದಾಳೆ. ನಾನು ಹೇಳ್ತೇನೆ, ಇವತ್ತು ನಾನು ಹೇಳ್ತೇನೆ, ನೀನು ದೇವರಿಗೋಸ್ಕರ ನಿಲ್ಲುವಾಗ ದೇವ ನಿನಗೋಸ್ಕರ ನಿಲ್ತಾನೆ. ಲೋಕದ ಮಾತುಗಳನ್ನು ಕೇಳಬೇಡ, ವೈದ್ಯರ ಮಾತುಗಳನ್ನು ಕೇಳಬೇಡ. ಅಲ್ಲಿ ವೈದ್ಯರ ಮಾತುಗಳು ಭಯಪಡಿಸುವಂತದ್ದಾಗಿದೆ. ಲೋಕ ಹೇಳಿದ್ದನ್ನು ನಂಬೇಡ, ದೇವರು ಹೇಳಿದ್ದನ್ನು ನಂಬು. ನೀನು ಆತನ ಸನ್ನಿಧಾನದಲ್ಲಿ ನಿಲ್ಲುವುದಾದರೆ ಇವತ್ತು ದೇವರು ನಿನಗೆ ಜಯವನ್ನು ಕೊಡುವುದಾಗಿದ್ದಾನೆ. ಅಲ್ಲಿ ದಾವೀದನ ಜೀವಿತ ನೋಡ್ರಿ, ಅವನು ಹೇಳಿದ ಒಂದೇ, ನಾನು ದೇವರ ಪ್ರಸನ್ನತೆ ನನಗೆ ಬೇಕು, ನನಗೆ ದೇವರ ಸಾನ್ನಿಧ್ಯ ಬೇಕು, ದೇವರ ಮಂದಿರದಲ್ಲಿ ನಾನು ಇರಬೇಕೆಂಬುದಾಗಿ ಅವನು ಬಯಸಿದ. ಆದ್ರಿಂದ ಅವರಿಗೆ ಯಾವ ರೀತಿಯಲ್ಲಿ ದೇವರು ಆಶೀರ್ವಾದ ಮಾಡಿದ್ರು ಅಂತ ಹೇಳಿದ್ರೆ ನೋಡಿ, ಒಂದು ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 28ನೇ ವಾಕ್ಯ ಓದಿ ನೋಡಿ. ಒಂದು ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 28ನೇ ವಾಕ್ಯ ಏನಂತೆ, ಅವನು ಐಶ್ವರ್ಯ ಮಾನ ದೀರ್ಘಾಯುಷ ಏನಂತೆ, ಇವುಗಳನ್ನು ಅನುಭವಿಸಿದ ನಂತರ ತುಂಬಾ ವೃದ್ಧನಾಗಿ ಮರಣ ಹೊಂದಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದ್ರೆ ಅವನು ಸೊಟ್ಟದ ಕೀವಿನಿಂದ ಸತ್ತದಲ್ಲ, ಅವನು ಡಯಾಬಿಟಿಸ್ ನಿಂದ ಸತ್ತದಲ್ಲ. ಅವನಿಗೆ ದೇವರು ಪೂರ್ಣ ಆಯುಷ್ಯವನ್ನು ಕೊಟ್ಟ, ಅಲ್ಲಿ ಅವನಿಗೆ ಗೌರವವನ್ನು ಕೊಟ್ಟ, ಅವನಿಗೆ ಮಾನವನ್ನು ಕೊಟ್ಟ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ ಅಲ್ಲಿ. ಹಾಗಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾವ ರೋಗ ನಿನ್ನನ್ನು ಕೊಲ್ಲಿಕ್ಕೆ ದೇವರ ಅನುಮತಿ ಬಿಡುವುದಿಲ್ಲ. ಯಾವಾಗ ನೀನು ದೇವರ ಜೊತೆಯಲ್ಲಿ ನಿಲ್ತೀಯ, ಆಗ ದೇವರು ನಿನ್ನ ಜೊತೆಯಲ್ಲಿ ನಿಲ್ಲಕ್ಕೆ ಇಷ್ಟಪಡ್ತಾ ಇದ್ದಾನೆ. ಎಷ್ಟು ಜನ ಇವತ್ತು ತೀರ್ಮಾನದೊಂದಿಗೆ ಬರ್ತೇನೆ, ದೇವರೇ ನಾನು ನಿನ್ನ ಸಂಗಡ ನಿಲ್ತೇನೆ, ನಾನು ನಿನ್ನ ಸಂಗಡ ನಿಲ್ತೇನೆ ಎಂಬುದಾಗಿ ಹೇಳಿ. ಅಲ್ಲೆಲ್ಲೂಯ್ಯ, ನಾನಲ್ಲ ಇದು ಹೇಳುವ ಮಾತು, ಇದು ದಾವೀದನ ಚರಿತ್ರೆ ಹೇಳುವ ಮಾತಾಗಿದೆ. ನೋಡಿ, ದಾವೀದನಿಗೆ ಎಂತ ರೋಗಗಳಲ್ಲಿ ಹೋದವನು, ಆದ್ರೆ ದೇವರ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ಅವನು ಹೇಗಿದ್ದಂತೆ ಲಾಸ್ಟ್ ಅವನು ಐಶ್ವರ್ಯವಾಗಿ, ಅವನು ಮಾನ ದೀರ್ಘಾಯುಷ್ಯ ಇವುಗಳನ್ನು ಅನುಭವಿಸಿದ ನಂತರ, ಅಂದ್ರೆ ಎಲ್ಲ ಸೌಖ್ಯವನ್ನು ಹೊಂದಿದ ನಂತರ ಏನದ, ತುಂಬಾ ವೃದ್ಧನಾಗಿ ಏನಾಗತ್ತೆ, ಮರಣ ಹೊಂದಿದ. ಹಾಗಾದ್ರೆ ಅವನಿಗೆ ಎಂತ ಒಂದು ಆಯುಷ್ಯ ದೇವರು ಕೊಟ್ಟ. ಅಲ್ಲಿ ಇವತ್ತಿಷ್ಟು ಜನ ಹೇಳ್ತಾರೆ, ನನಗೆ ಸಹ ದೇವರು ಇಂಥ ಆಯುಷ್ಯವನ್ನು ಕೊಟ್ಟೆ ಎಂಬುದಾಗಿ. ದೇವರಿಗೋಸ್ಕರ ನಿಮ್ಮನ್ನು ಬಿಟ್ಟುಕೊಡ್ರಿ ಪ್ರಿಯರೇ, ನಿಮ್ಮ ಜೀವಿತವನ್ನು ಬಿಟ್ಟುಕೊಡ್ರಿ ಪ್ರಿಯರೇ. ನಾನು ಹೇಳ್ತೇನೆ, ದೇವರಿಗೋಸ್ಕರ ನೀವು ಬಿಟ್ಟುಕೊಡುವ ಸಮಯ ಅದು ಎಂದಿಗೂ ದೇವರು ಮರೆಯುವುದಿಲ್ಲ. ನಿಮ್ಮ ಒಬ್ಬೊಬ್ಬರ ಪುಸ್ತಕದಲ್ಲಿ ಹೆಸರು ಆತನು ಬರೆಯುತ್ತಾನೆ. ನೀವು ಕೊಟ್ಟ ಸಮಯ, ನೀವು ಮಾಡಿದ ಪ್ರಾರ್ಥನೆ ಅದು ಎಂದಿಗೂ ವ್ಯರ್ಥವಾಗುವುದಿಲ್ಲ. ದಾವೀದನ ಜೀವಿತ ಸಮಸ್ಯೆಯಲ್ಲಿ ಹೋಯಿತು, ಅಲ್ಲಿ ಹೋರಾಟದಲ್ಲಿ ಹೋಯಿತು. 56ನೇ ಕೀರ್ತನೆ ಹೇಳ್ತಾನೆ, ನಾನು ದೇಶ ಭ್ರಷ್ಟವನಾಗಿ ಅಲೆದಾಡಿದನು, ನೀನು ಬಲ್ಲೆ, ನನ್ನ ಕಣ್ಣೀರು ನಿನ್ನ ಬುದ್ಧಲಿಯಲ್ಲಿ ಶೇಖರವಾಗಿದೆ. ಅಲ್ಲಿ ನಂತರ ಹೇಳ್ತದೇನೆ, ನನ್ನ ಪ್ರಾರ್ಥನೆಗೆ ಉತ್ತರ ಸಿಗುವುದು ನಿಶ್ಚಯ. ನಾನು ದೇವರಿಗೆ ಮೊರೆ ಇಡುವಾಗ ನನ್ನ ವೈರಿಗಳು ಪಲಾಯನ ಮಾಡುತ್ತಾರೆ ಅಂತ ಹೇಳ್ತಾನೆ. ಹಾಗಾದ್ರೆ ದಾವೀದನಿಗೆ ದೇವರ ಮೇಲೆ ಎಂತ ಒಂದು ಭರವಸೆ. ಅಲ್ಲಿ ಇವತ್ತು ನಮ್ಮ ಜೀವಿತದಲ್ಲಿ ಆ ಭರವಸೆ ಉಂಟ. ನಾನು ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ಇವತ್ತಿನಿಂದಲೇ ಒಂದು ತೀರ್ಮಾನ ತೆಗೆದುಕೊಂಡ್ರಿ, ದೇವರೇ ನಾನು ಸಮಯವನ್ನು ನಿನಗೆ ಬೇರ್ಪಡಿಸುತ್ತೇನೆ, ನನ್ನ ಜೀವಿತದಲ್ಲಿ ನಾನು ನಿನಗೆ ಸಮಯವನ್ನು ಬಿಟ್ಟುಕೊಡುತ್ತೇನೆ ಎಂಬುದಾಗಿ ನೀವು ಹೇಳುವುದಾದರೆ ನಿಶ್ಚಯವಾಗಿ ನಾನು ಹೇಳ್ತೇನೆ, ನೀವು ಹೀಗೆ ಹೋಗುವುದೇ ಇಲ್ಲ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ದೇವರು ನಿಮ್ಮನ್ನು ಪ್ರಸನ್ನ ಮುಖದಿಂದ ನೋಡಿ ನಿಮಗೆ ದಯವನ್ನು ಕೊಡುವ ದೇವರಾಗಿದ್ದಾನೆ. ನಾವೆಲ್ಲ ದೇವರ ಸನ್ನಿಧಾನದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳಿಕೆ ನಿಂತಿದ್ದೀರಿ. ನಾವು ಇದರ ಜೀವಿತವನ್ನು ನೋಡ್ರಿ ಪ್ರಿಯರೇ, ಅನೇಕ ರೀತಿಯ ಸಮಸ್ಯೆಗಳಿರುವಾಗಲೇ, ಅನೇಕ ರೀತಿಯ ಪ್ರಾಬ್ಲಮ್ಗಳಿರುವಾಗಲೇ ಅವ್ರು ಹೇಳ್ತಾರೆ, ನನ್ನ ಸೊಂಟೆಗೆ ಉರಿ ಬಡಿದಂತಿದೆ ಎಂಬುದಾಗಿ, ನನ್ನ ಕಣ್ಣು ಮುಪ್ಪಾಗಿ ಹೋಗಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ, ಅನೇಕ ಆ ಒಂದು ಬಲಹೀನತೆಯನ್ನು ಅವನು ಹೇಳ್ತಾ ಇದ್ದಾನೆ. ಆದರೆ ಅವನು ದೇವರ ಸನ್ನಿಧಾನದಲ್ಲಿ ಹೋಗುವುದನ್ನು ಬಿಡಲೇ ಇಲ್ಲ, ದೇವರ ಸಮ್ಮುಖವನ್ನು ಅವನು ಮಿಸ್ ಮಾಡಲೇ ಇಲ್ಲ. 122ನೇ ಕೀರ್ತನೆಯಲ್ಲಿ ಅವನು ಹೇಳ್ತಾ ಇದ್ದಾನೆ, ಯೆಹೋವನ ಆಲಯಕ್ಕೆ ಬಾ ಎಂಬುದಾಗಿ ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ಅರ್ಥ ಏನಂತ ಹೇಳಿದ್ರೆ, ಅವನ ಆಸೆ ದೇವರ ಆಲಯದ ಮೇಲೆ ಇತ್ತು, ಅವನ ಆಸೆ ದೇವರ
ಯಾಕೆಂದ್ರೆ ಅವನಿಗೆ ಗೊತ್ತುಂಟು ದೇವರ ಸಾನ್ನಿಧ್ಯದಲ್ಲಿ ನನಗೆ ಎಲ್ಲವೂ ದೇವರು ಕೊಡುತ್ತಾನೆ ಎಂಬುದಾಗಿ. ಇವತ್ತು ಎಷ್ಟು ಜನ ನಂಬ್ತೀರಿ ನಿಮ್ಮ ಜೀವಿತದಲ್ಲಿ ದೇವರು ಎಲ್ಲವನ್ನು ಕೊಡ್ಲಿಕ್ಕೆ ಬಿದ್ದಾನೆ. ಆತನ ಒಳ್ಳೆ ದೇವರಾಗಿದ್ದಾನೆ, ನಮಗೋಸ್ಕರ ಪ್ರಾಣ ಕೊಟ್ಟ ದೇವರಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು. ಇರುವವರೆಗೂ ನಿನ್ನ ಸೇವೆ ಮಾಡುವೆನು. ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು. ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುವೆನು. ಪ್ರೀತಿ ಮಾಡುವೆನು. ನಿನ್ನ ಪ್ರೀತಿ ಮಾಡುವೆನು. ಯೇಸಪ್ಪನ ಹೇಳುವ ಪ್ರೀತಿ ಮಾಡುವೆನು. ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು. ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುವೆನು. ಒಳ್ಳೆಯ ದೇವರು ನೀನೇ, ನನ್ನ ಪ್ರೀತಿಸಿದ ಯೇಸುವೇ. ನನಗಾಗಿ ಜೀವ ಕೊಟ್ಟು ನನ್ನ ಪ್ರೀತಿಸಿದ ಯೇಸುವೇ. ಒಳ್ಳೆಯ ದೇವರು ನೀನೇ, ನನ್ನ ಪ್ರೀತಿಸಿದ ಯೇಸುವೇ. ನನಗಾಗಿ ಜೀವ ಕೊಟ್ಟು ನನ್ನ ರಕ್ಷಿಸಿದ ಯೇಸುವೇ. ನನ್ನ ಪಾಪವೆಲ್ಲ ಪರಿಹರಿಸಿ ನಿನ್ನ ಮಗನಾಗಿ ಮಾಡಿಕೊಂಡೆ. ಸಂತೋಷವಿದೆಯಲ್ವ? ನನ್ನ ಪಾಪವೆಲ್ಲ ಪರಿಹರಿಸಿ ನಿನ್ನ ಮಗನಾಗಿ ಮಾಡಿಕೊಂಡೆ. ಪ್ರೀತಿ ಮಾಡುವೆನು. ನಿನ್ನ ಪ್ರೀತಿ ಮಾಡುವೆನು. ಪ್ರೀತಿ ಮಾಡುವೆನು. ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು. ಈ ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುವೆನು. ಇವತ್ತೆಷ್ಟು ಜನ ತೀರ್ಮಾನದೊಂದಿಗೆ ಹೋಗ್ತಾರೆ. ಕೈಗಟ್ಟಲೆತ್ತಿ ದೇವರೇ, ನಾನು ನಿನ್ನನ್ನು ಪ್ರೀತಿಸ್ತೇನೆ. ದೇವರೇ, ನಾನು ಪ್ರೀತಿಸದಿದ್ದರೆ ನೀನು ಪ್ರೀತಿಸಿದೆಯಲ್ಲ. ನೀನು ಒಳ್ಳೆಯವನು ಸ್ವಾಮಿ ಎಂಬುದಾಗಿ ಎಷ್ಟು ಜನ ಹೇಳ್ತೀರಿ. ಆತನ ಒಳ್ಳೆತನ ನಿಂತು ಹೋಗಲಿಲ್ಲ, ಆತನ ಕೃಪೆ ನಿಂತು ಹೋಗಲಿಲ್ಲ, ಆತನ ಸ್ವಸ್ಥತೆ ಇವತ್ತು ನನಗೆ ನಿಂತು ಹೋಗಲಿಲ್ಲ. ನಾವೆಲ್ಲರಿಗೂ ಒಂದು ವಿಷಯ ಗೊತ್ತಿತ್ತು, ನನ್ನ ಶರೀರದಲ್ಲಿ ಯಾವುದೇ ರೋಗ ಇರಲಿ, ನಾನು ದೇವರಿಗೆ ಸಮಯ ಕೊಡುತ್ತೇನೆ. ದೇವರ ಸಮ್ಮುಖದಲ್ಲಿ ನನಗೆ ಸಂತೋಷ, ದೇವರ ಸಮ್ಮುಖದಲ್ಲಿ ನನಗೆ ಸೌಖ್ಯ, ದೇವರ ಸಮ್ಮುಖದಲ್ಲಿ
ಕುಟುಂಬವನ್ನು ಆಶೀರ್ವಾದ ಮಾಡುತ್ತೇನೆ, ಈ ಸಭೆಯನ್ನು ಆಶೀರ್ವಾದ ಮಾಡುತ್ತೇನೆ. ಕರ್ತನೆ, ಇವತ್ತು ಬರಲಿಕ್ಕಾಗದವರು ನೆನಪು ಮಾಡ್ತೇವೆ, ಅವರಿರುವ ಸ್ಥಳದಲ್ಲಿ ಪ್ರೊಟೆಕ್ಟ್ ಮಾಡು ಕರ್ತನೆ. ದೇವರೇ, ಈ ಸಮಯ ನಾವು ನಿನ್ನ ಸಮ್ಮುಖದಲ್ಲಿ ಕಳೆಯುವಂತ ಕೃಪೆ ಕೊಟ್ಟದಕ್ಕೆ ಸ್ತೋತ್ರ. ಅನೇಕರು ಮಧ್ಯಾಹ್ನದ ವೇಳೆಯಲ್ಲಿ ಮಲಗುವಾಗ ನಿನ್ನ ಮಕ್ಕಳು ದೇವರೇ ಎಲ್ಲವನ್ನು ಬಿಟ್ಟು ನಿನ್ನ ಸನ್ನಿಧಾನಕ್ಕೆ ಓಡಿ ಬಂದಿದ್ದಾರೆ. ಅವರನ್ನು ಆಶೀರ್ವಾದ ಮಾಡಿ ಕಳಿಸುವುದಕ್ಕೆ ಸ್ತೋತ್ರ. ದೇವರೇ, ನಾನು ಪ್ರಾರ್ಥಿಸುತ್ತಿದ್ದೇನೆ, ದಾವೀದನ ಜೀವಿತದಲ್ಲಿ ಆ ಒಂದು ಸೀಕ್ರೆಟ್ ಅವರು ತಿಳಿದುಕೊಂಡಾಗಿ ಈ ಮಕ್ಕಳು ಸಹ ರಹಸ್ಯವನ್ನು ಇವತ್ತಿನಿಂದ ತಿಳಿದುಕೊಂಡು ಅವರು ಎಲ್ಲ ವಿಷಯದಲ್ಲಿ ಸಾಕ್ಷಿಯಾಗಲಿ. ಅವರನ್ನು ಉಪಯೋಗಿಸು, ಒಬ್ಬೊಬ್ಬರನ್ನು ಉಪಯೋಗಿಸು. ನಮ್ಮ ಸಭೆಯ ಮಕ್ಕಳು ಉಪಯೋಗವಾಗಲಿ, ನಿನಗೆ ಶ್ರೇಷ್ಠವಾದದನ್ನು ಕೊಡಲಿ. ಅವರಿಗೆ ಕೊಟ್ಟ ತಾಲಂತು, ಅವರಿಗೆ ಕೊಟ್ಟ ಗಿಫ್ಟ್ ನಿನಗೋಸ್ಕರ ಉಪಯೋಗವಾಗಲಿ ಎಂಬುದಾಗಿ ಪ್ರಾರ್ಥಿಸಿದ್ದೇನೆ. ಅವರ ಅವಮಾನಗಳು ಹೋಗಲಿ, ಅವರ ಸಾಲಗಳು ಹೋಗಲಿ, ಅವರ ಜೀವಿತದಲ್ಲಿ ಮಹಿಮೆಯ ಘನತೆಯನ್ನು ಕೊಟ್ಟು ನಡೆಸುವುದಕ್ಕೆ ಸ್ತೋತ್ರ. ಅವರು ಶಿರವಾಗಿದ್ದಾರೆ, ಬಾಲವಾಗಿ ಅಲ್ಲ. ಅವರು ಬೇರೆಯವರಾಗ್ತಾರೆ ಹೊರತು ಕೆಳಗಡೆರಾಗುವುದಿಲ್ಲ. ದೇವರೇ, ಈ ದಿನ ಮೊದಲಿಗೊಂಡು ಇವರನ್ನು ಆಶೀರ್ವಾದ ಮಾಡೋದಕ್ಕೆ ಸ್ತೋತ್ರ ಅಪ್ಪ. ದೇವರೇ, ಹಾಗೆ ಮಾಡಿದ್ದಕ್ಕೆ ಸ್ತೋತ್ರ. ಎಲ್ಲವೂ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನೆ. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ಹಲ್ಲೆಲೂಯಾ.